ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ನೇತೃತ್ವದೊಳಗೆ ಕಟ್ಟಿರುವಂಥ ಈ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದೊಳಗೆ 25ನೇ ವರ್ಷದ ಸಂಭ್ರಮ ಮಹೋತ್ಸವಕ್ಕೆ ಕಾಲಿಡ್ತಾ ಇದೆ. ಈ ಒಂದು 25ನೇ ವರ್ಷದ ವರ್ಷದ ಒಂದು ರಜತ ಮಹೋತ್ಸವದ ಸ್ಮರಣಾರ್ಥವಾಗಿ ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಕನ್ನಡಮ್ಮನ ಜನಪದ ಸಮಾವೇಶವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಹೆಮ್ಮೆಯ ರಾಜ್ಯಾಧ್ಯಕ್ಷರು ಕನ್ನಡದ ಖಡ್ಗ ಕನ್ನಡದ ಕಣ್ಮಣಿ ಎಚ್ ಶಿವರಾಮೇಗೌಡರ ನೇತೃತ್ವದೊಳಗೆ ಒಂದು ಕನ್ನಡಮ್ಮನ ಜನಪದ ಸಮಾವೇಶ ಅತ್ಯಂತ ಅದ್ಧೂರಿಯಾಗಿ ಒಂದು ಲಕ್ಷಾಂತರ ಜನ ಸೇರಿ ಒಂದು ಕನ್ನಡಮ್ಮನ ಜನಪದ ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶಕ್ಕೆ ಗದಗ ಜಿಲ್ಲೆಯಿಂದ ಸುಮಾರು 16 ವರ್ಷಗಳಿಂದ ನಾವು ಸಂಘಟನೆ ಹೋಗಿದ್ದೀವಿ. ಈ ಸಂಘಟನೆ ಗದಗ ಜಿಲ್ಲೆ ಬಲಾಢ್ಯವಾಗಿ ಕಟ್ಟಿವಿ. ಗದಗ ಜಿಲ್ಲೆಯಿಂದ ನೂರಾರು ಕಾರ್ಯಕರ್ತರು ಈ ಒಂದು ಬೆಂಗಳೂರು ನಗರದ ಟೌನ್ ಹಾಲ್ ಮುಂದೆ ಟೌನ್ ಹಾಲ್ ನಡೀತಾ ಇದೆ. ಈ ಸಮಾವೇಶಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಯಶಸ್ವಿಯಾಗಿ ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕೆ ಅಣ್ಣನ ಜೊತೆಗೆ ಶಿವರಾಮಣ್ಣನ ಜೊತೆಗೆ ಬೆನ್ನೆಲುಬಾಗಿ ಬೆನ್ನಿಗೆ ಬೆನ್ನಾಗಿ ಹೆಗಲಿಗೆ ಹೆಗಲು ಕೊಟ್ಟು ಈ ಕನ್ನಡಮ್ಮನ ತೇರನ್ನು ಹಿಡಿಯುವಂಥ ಕೆಲಸ ನಾವು ಅಚ್ಚುಕಟ್ಟಾಗಿ ಗದಗ ಜಿಲ್ಲೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಮಾಡ್ತಾ ಇದ್ದೀವಿ. ಇದೊಂದು ಹೆಮ್ಮೆಯ ವಿಚಾರ ಅನ್ನುವಂಥದ್ದನ್ನು ಕೂಡ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಮಂಜುನಾಥ್ ಪರ್ವತಗೌಡ ಅಂತಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣದ ಗದಗ ಜಿಲ್ಲಾಧ್ಯಕ್ಷರು. ಸರ್, ನಿಮ್ಮ ಅಧ್ಯಕ್ಷರ ಬಗ್ಗೆ ಏನು ಹೇಳ್ತೀರಾ? ಪೂರ್ತಿ ಕರ್ನಾಟಕ ಓಡಾಡಿ ಎಲ್ಲ ನಮ್ಮ ಎಚ್ ಶಿವರಾಮೇಗೌಡರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅಕ್ಷರಗಳಿಲ್ಲ, ಬರಿಬೇಕಂದ್ರೆ ಪೇಪರ್ಗಳು ಸಾಲೋದಿಲ್ಲ. ಒಬ್ಬ ನಿಷ್ಠಾವಂತ ಕನ್ನಡಮ್ಮನ ಹೆಮ್ಮೆಯ ಸುಪುತ್ರ. ಅವರು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ನೊಳಗೆ ಒಬ್ಬ ಎಂಪ್ಲಾಯ್ ಆಗಿದ್ದರು. ಕನ್ನಡಿಗರಿಗೆ ಆಗ್ತಿರುವಂಥ ಅನ್ಯಾಯ ಶೋಷಣೆಗೆ ವಿರುದ್ಧ ದಂಗೆ ಎದ್ದು ತಮಗಿರುವಂಥ ಆ ಒಂದು ನೌಕರಿಯನ್ನು ಗ್ರೇಡ್ 1 ನೌಕರಿಯನ್ನು ರಾಜೀನಾಮೆ ಕೊಟ್ಟು ಅವತ್ತೇ ಹೋರಾಟಕ್ಕೆ ಧುಮುಕದಂಥ ಶಿವರಾಮಣ್ಣ ಇವತ್ತಿಗೆವರೆಗೂ ರಾಜ್ಯಾದ್ಯಂತ ಅಡ್ಡಾಡಿ ಕನ್ನಡಿಗರನ್ನ ಸಂಘಟಿಸಿ ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರ ಸಿಂಹಗರ್ಜನೆಯಾಗಿ ಇವತ್ತು ರಾಜ್ಯಾದ್ಯಂತ ಗರ್ಜಿಸಿದ್ದಾರೆ. ಕನ್ನಡದ ನೆಲ ಜಲ ಭಾಷೆಗೆ ಅವತ್ತು ತೊಂದರೆ ಆಕೈತಿ. ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಗರ್ಜಿಸ್ತಾರ. ರಾಜ್ಯಾದ್ಯಂತ ಅವರಿಂದ ನಾವೆಲ್ಲರೂ ಅವ್ರ ಜೊತೆಯಾಗಿ ನಾವು ಅಂತ ಒಂದು ಹಾಕಿರುವಂಥ ಅನ್ಯಾಯವನ್ನು ಖಂಡಿಸ್ತೀವಿ. ಶಿವರಾಮಣ್ಣನ ಜೊತೆಗೆ ನಾವು ಸದಾ ಕಾಲ ಸಿದ್ಧರಿರ್ತೀವಿ, ಪ್ರಾಣ ಕೊಡೋಕ್ಕೂ ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು ಸರ್? ಮಂಜುನಾಥ್ ಪರ್ವತಗೌಡರು, ಗದಗ ಜಿಲ್ಲಾಧ್ಯಕ್ಷರು. ಥ್ಯಾಂಕ್ ಯು.